ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರ್ಸ್. ಎಸ್, ಮತ್ತೆ ನಮ್ ಬೆಂಗಳೂರು ಬುಲ್ಸ್ಗೆ ಎಕ್ಸ್ ಕಾಟ. ಈ ಎಕ್ಸ್ ಅನ್ನೋದು ಏನ್ ಜೀವನದಾಗ ಏನೈತಿ, ಪ್ರತಿ ದಿವಸ ಪ್ರತಿದಿನ ಕಾಟ ಕೊಡ್ಕೊತಿರೋದು. ಸೊ ಈ ನಮ್ ಬೆಂಗಳೂರು ಬುಲ್ಸ್ಗೆ ಆಗಿದ್ದು ಅದೇ ಕಾಟ. ಮಾಜಿ 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 ಪ್ಲೇಯರ್ ಬೆಂಗಳೂರು ಬುಲ್ಸ್ ನ ಮಾಜಿ ಪ್ಲೇಯರ್ ಬೆಂಗಳೂರು ಅದು ಭರತ್ ಅವರಿಂದ ಬೆಂಗಳೂರು ಬುಲ್ಸ್ಗೆ ಕಾಟ ಅಲ್ಲ, ಅವ್ರಂತ್ರ ಪೂರ ಮ್ಯಾಚ್ ನಮ್ ಬೆಂಗಳೂರು ಬುಲ್ಸ್ ಸೋಲ್ತ ಅಂತ ಹೇಳ್ಬೇಕು. ಅದಕ್ಕಿಂತ ನಮ್ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಪಕ್ಕ ವರ್ಕ್ ಆಗಿಲ್ ಬಿಡ್ರಿ ಇವತ್ತ. ಒಂದು ನಮಗ್ ಶಾಕ್ ಆಗಿದ್ದು ಇವತ್ತ, ಯೋಗೇಶ್ ಅವ್ರ ಯಾಕೆ ಆಡ್ಲಿಲ್ಲ ಅಂತ ನೋಡು ನೋಡಿ ನಡು ನೋಡು ಅಲಿ ಮಿರ್ಜಾನ್ ಅವ್ರಿಗೆ ಇಂಜುರಿ ಆಯ್ತು, ಆಕಾಶ್ ಅವ್ರಿಗೆ ಇಂಜುರಿ ಆಯ್ತು, ಎಲ್ಲ ಆಡಿದ್ರೆ ಇವತ್ತು ಮೇನ್ ನಮ್ ಬೆಂಗಳೂರು ಬುಲ್ಸ್ ಸೋತಿದ್ದ ಡಿಫೆನ್ಸ್. ನಮಗೆ ಗೊತ್ತೈತೆ ನಮ್ ಬೆಂಗಳೂರು ಬುಲ್ಸ್ ಮೇನ್ ಗೆಲ್ತಂದ್ರೆ ಡಿಫೆನ್ಸ್ ಅಂತಾರ, ಸೋತಂದ್ರೆ ಅದಕ್ಕೆ ಡಿಫೆನ್ಸ್ ನ ಕಾರಣ, ಗೆಲ್ತಂದ್ರೆ ಡಿಫೆನ್ಸ್ ನ ಕಾರಣ. ಇವತ್ತು ಸ್ಟಾರ್ಟ್ ನೋಡ ನಮ್ ಬೆಂಗಳೂರು ಬುಲ್ಸ್ ಗೆದ್ದಾಗೆಲ್ಲ ನಮ್ಮ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಸ್ಟ್ರೈಕರ್ ಡಾಟಾ 3.20 ಇರುತ್ತೆ, ಸೋತಾಗ 1.7 ಇರ್ತದೆ. ಸೊ ಇವತ್ತು ಅದೇ ತರ ನಮ್ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ವೆರಿ ಅಂದ್ರೆ ವೆರಿ ಲೋ ಆಗಿತ್ತು. ಪಕ್ಕ ಇವತ್ತು ಮ್ಯಾಚ್ ಏನಂದ್ರೆ ಏನು ಡಿಫೆನ್ಸ್ ಯಾರು ಸುದ್ದ ಮಾಡಿಲ್ಲ. ಅದ್ರೊಳಗ ನಮ್ಮ ಸತ್ಯಪ್ಪ ಮಟ್ಟಿ ಆಟ ಏನ್ ಹೇಳ್ಕೊಂತ ಪರ್ಫಾರ್ಮೆನ್ಸ್ ಮಾಡೋ ಉಳ್ಕಿದವ್ರು ಯಾರು ಇಲ್ಲ. ದೀಪಕ್ ಶಂಕರ್ ಒಟ್ಟ ಒಂದ್ 2 ಪಾಯಿಂಟ್ ಹಿಡಿದಿರ್ತಾರೆ. ಆದ್ರ ಈ ಭರತ್ ಅವ್ರು ಪುಣ್ಯಾತ್ಮ, ನೀ ನಮ್ ಟೀಮ್ ನಾಗ ಇದ್ದಾಗ ಎದಕ್ ಹಿಂಗ ಆಡಿಲ್ಲ ಮರ? ಹಿಂಗ ಆಡಿದ್ರೆ ಯಾವಾಗ ಕಪ್ ಇನ್ನೊಂದ್ಸ 2ನೇ ಕಪ್ ಗೆಲ್ತಿದ್ದ ಅವಾಗೆಲ್ಲ. ಯಾವಾಗ ಹಂಗ ಆಡಿ ಹಿಂಗ್ ಮಾಡಿ ಏನ್ ಅರ್ಥ ಆಗ್ಲತ್ತಿಲ್ಲ. ಈ ಆರ್ ಸಿ ಬಿ ಪ್ಲೇಯರ್ಸ್ ಅದು IPL ಹಂಗ ನಮ್ RCB ಬಿಟ್ಟು ಹೋದ್ಮೇಲೆ ಎಲ್ಲಾ ಪ್ರಚಂಡ ಪ್ಲೇಯರ್ಸ್ ಹಾಕಾರ. ಈ ಬೆಂಗಳೂರು ಬುಲ್ಸ್ ಬಿಟ್ಟು ಹೋಗಿದ್ದು ಎಲ್ಲ ಪ್ರಚಂಡ ಪ್ಲೇಯರ್ ಅಲ್ಲತ್ತಾರ. ಏನ್ ಸೇಡ್ ಇಟ್ಕೊಂಡ್ರೆ ನಮ್ ಟೀಮ್ ನಾಗ ಇದ್ದಾಗ ಎರಡು ಅಲ್ಲ, ನಮ್ ಟೀಮ್ ಎಲ್ಲಾರ ಈ ಪರಿ ಆಡ್ತೀರಿ. ಪುಣ್ಯಕ್ಕಿನ ಇದು ಮಿನಿ ಕ್ವಾಲಿಫೈರ್ ಇತ್ತು, ಸೋತ್ರ ಇನ್ನೊಂದ್ ಚಾನ್ಸ್ ಇತ್ತು. ಅಪ್ಪಿತಪ್ಪಿ ನಾವ್ ಏನ್ರ 7ನೇ ನಂಬರ್ 8ನೇ ನಂಬರ್ 5ನೇ ನಂಬರ್ 6ನೇ ನಂಬರ್ ಆಗಿದ್ರು ಏನ್ ಗತಿ ನಮ್ದು? ಯೋಚನೆ ಮಾಡ್ರ ಅಂತ ಅಂಜಿಕ್ ಬರತ್ ಗುರು. ಇನ್ನ ಒಂದ್ ಮ್ಯಾಚ್ ಐತಿ ಪಟ್ಟಾದವ್ರ ಮೇಲೆ, ಅದು ಇನ್ನೋ ಹೊತ್ತಿಗೆ ಚಲೋ ಇದಕ್ಕ ಸೋತಿದಕ್ ಇನ್ನೊಂದ್ ಚಾನ್ಸ್ ಅಲ್ಲಿ ಸಿಕ್ಕೈತಿ, ಅದು ಬಾ ಚಲೋ. ಎಲ್ಲ ಬಿಟ್ಟ ಆಗಿದ್ರ ಬಾ ಹೊತ್ತಕ್ಕಿತ್ತು. ಆದ್ರೆ ಇವತ್ತಿನ ಮ್ಯಾಚ್ ಬೆಂಗಳೂರು ಬುಲ್ಸ್ ಟೈಟನ್ಸ್ ನಾವೆಲ್ಲ ಬಾ ಅನ್ಕೊಂಡಿದ್ವಿ. ನಮ್ ಬೆಂಗಳೂರು ಬುಲ್ಸ್ ಅವರು 17 ಮ್ಯಾಚ್ ನಾಗ 15 ಮ್ಯಾಚ್ ನಾವು ಇದು ಒಟ್ಟು 4 ಅವ್ರು ಗೆದ್ದಾರ, ಉಳ್ಕಿದ್ ಮ್ಯಾಚ್ ನಾವ ಗೆದ್ದಿವತ್ತು ಫುಲ್ ಖುಷಿಯಾಗಿದ್ವಿ. ಆದ್ರೆ ಇವತ್ತೊಂದು ಕೊಟ್ಟ ನೋಡು ಶಾಕ್, ಯಾರಿಗಿ ತಡ್ಕೋದಂತ ಶಾಕ್. ಗೊತ್ತ ಯಾರ್ದು ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ ಇತ್ರ ಎದಕ್ಕಾರ ತೆಲುಗು ಟೈಟನ್ಸ್ ಸರ್ಕಾರ ಸೋತ್ರು. ಇದು ಹಂಗಾತು ಒಂಥರ 7ನೇ ಹುಡುಗರ್ನೆಲ್ಲ LKG ಹುಡುಗರು ಹಾಕಿ ಬರ್ದಂಗ ಆಗ್ತದ. ಅಂದ್ರೆ ನೀವೇ ಲಾಜಿಕಲ್ ಕಾಮಿಡಿ ಮಾಡ್ಲಕ್ ಇದು ಒಂಥರ ಲಾಜಿಕಲ್ ಕಾಮಿಡಿ. ಸೋತಿದ್ದಕ್ ಏನ್ ಮಾಡುದು, ಸ್ವಲ್ಪ ಕಾಮಿಡಿ ಎಂಟರ್ಟೈನ್ಮೆಂಟ್ ಅದಕ್ಕ ಹಿಂಗ ಆತರ ಇದೆ. ಅದಕ್ಕಾರ ಇಲ್ಲಿ ಅಜಗಜ ಅಂದ್ರ ವ್ಯತ್ಯಾಸ. ನಮ್ಮವ್ರು 17 ಗಿದ್ದಾರ, ಅವ್ರು 5 ಗಿದ್ದಾರ, ಬಾಕಿ ಡಿಫರೆನ್ಸ್ ಇದೆ. ಈ ಮ್ಯಾಚಿಂಗ್ ಮುನ್ನ ಬೆಂಗಳೂರು ಬುಲ್ಸ್ ತೆಲುಗು ಟೈಟನ್ಸ್ ಅಂದ್ರೆ ಇವತ್ತೆಲ್ಲ ಪೂರಾ ಹೊಲ್ಸ್ ಹಿಡಿತು. ಇಡ್ ದಿವ್ಸ ಗೆದ್ದಿದ್ ಲೆಕ್ಕಕ್ಕೆಲ್ಲ ಇವತ್ ಗೆದ್ದಿದ್ ಲೆಕ್ಕಕ್ಕೆ ನಾ ಹೇಳ್ತಿಕ್ಕಾರ. ಇವತ್ತ ಸೋತ್ರ ಬೆಂಗಳೂರು ಬುಲ್ಸ್ ಅವರು. ಸೊ ವೆರಿ ಹೊಲ್ಸ್ ಆಟ ಇವತ್ತ. ನಮ್ಮ ಅಲಿ ಮಿರ್ಜಾನ್ ಅವ್ರಂತೂ ಸೂಪರ್ 10 ಆಗ್ಲಿಲ್ಲ, ಆಶೀಶ್ ಮಲಿಕ್ ಅವ್ರಂತೂ ಸೂಪರ್ 10 ಆಗ್ಲಿಲ್ಲ, ಆಕಾಶ್ ಹಿಂದೆ ಇಲ್ಲ. ಮತ್ತ ಬಾ ಹೊಲ್ಸಿಡ್ಲತ್ತ. ಇನ್ನೊಂದ್ ಬೆಂಗಳೂರು ಬುಲ್ಸ್ ಸೋಲಕ್ಕೆ ಏನ್ ಕಾರಣ ಅಂದ್ರ ಅಲಿ ಮಿರ್ಜಾನ್ ಅವ್ರ ಗೆಲ್ಲ ಕಾರಣ, ಅಲಿ ಮಿರ್ಜಾನ್ ಅವರು ಸೋಲ ಕಾರಣ. ಅಲಿ ಮಿರ್ಜಾನ್ ಅವ್ರ ಹೆಂಗ್ ಸೋಲ ಕಾರಣ ಅಂತ ಹೇಳ್ತನೆ. ಇವ್ರು ರೇಡ್ ಮಾಡ್ತಾರಲ್ಲ, ಅಲಿ ಮಿರ್ಜಾನ್ ರೇಡ್ ಮಾಡಕ್ ಹೋಗಾರ. 28 ನಿಮಿಷ ಇತ್ತು ಆಲ್ಮೋಸ್ಟ್. ನನ್ ಪ್ರಕಾರ ಒಬ್ರಿಗೆ 28 30 ಸೆಕೆಂಡ್ ತಗೊಂಡ್ರಿ ಒಬ್ಬ ರೇಡ್ರಿಗ. ಇವ್ರ ಏನ್ ಮಾಡ್ತಾರೋ ಆಲ್ಮೋಸ್ಟ್ ಕೊಟ್ಟಿದ್ 30 ಸೆಕೆಂಡ್ ಒಳಗ 26 ಅಥವಾ 20 ಸೆಕೆಂಡ್ ಹಾರಿಸಿ ಲಾಸ್ಟ್ 9 ಸೆಕೆಂಡ್ 6 ಸೆಕೆಂಡ್ 5 ಸೆಕೆಂಡ್ ಈ ಟೈಮ್ ನ ರೇಡ್ ಬಡ್ಕೊ ಇದು ಏನೋ ಪಾಯಿಂಟ್ ಬಡ್ಕೊಕ್ ಹೋಗೋರು. ಆ ಟೈಮ್ ಹೆಚ್ಚಂತ ಅಪ್ಪಿ ಮಾಡ್ರು ರೇಡ್ ಔಟ್ ಅಕ್ಕ. ಸೊ ಇದರಿಂದ ನಮ್ ಬೆಂಗಳೂರು ಬುಲ್ಸ್ ಇವತ್ತು ಸೋಲ ಕಾರಣ ಅಂದ್ರ ಲಾಸ್ಟ್ ಗೆ ನಮ್ ಬೆಂಗಳೂರು ಬುಲ್ಸ್ ಅವ್ರಿಗೆ ಇವ್ರಿಗೆ ಸೈನ್ಸ್ ಸ್ವಲ್ಪ ದುರ್ದು ರೇಟ್ ಇತ್ತು. ಅವಾಗ ಫಾಸ್ಟ್ ಆಗಿ ರೇಡ್ ಮಾಡ್ಬೇಕಾಯ್ತು. ಆದ್ರೆ ಇವ್ರು ಅಲಿ ಮಿರ್ಜಾನ್ ಹಂಗ್ ಮಾಡ್ಲಿಲ್ಲ. ಯಾಸ್ ಇಟ್ ಇಸ್ ಅವ್ರು ಹೆಂಗ್ ಆಟ ಆಡ್ತಿದ್ದಿಲ್ಲ, ಅಗದಿ 9ನೇ ಸೆಕೆಂಡ್ ಹೋಗಿ ಪಾಯಿಂಟ್ ಬಿಡಿದ್ವು, 10ನೇ ಸೆಕೆಂಡ್ ಹೋಗಿ ಪಾಯಿಂಟ್ ಬಿಡಿದ್ವು, ಅಗದಿ ಲೇಟ್ ಆಗಿ ಪಾಯಿಂಟ್ ಬಿಡ್ಕೊಂಡ್ಬರ್ದು. ಈ ಸ್ಟಾಟಿಸ್ಟಿಕ್ಸ್ ಮಾಡಿದ್ದಕ್ಕ ಇವತ್ತು ಬೆಂಗಳೂರು ಬುಲ್ಸ್ ಸೋತ್ರು. ಅಂದ್ರೆ ಇದಕ್ಕ ಪಾಯಿಂಟ್ ಲಗುಟ್ ತರಬೇಕಾಯ್ತು. ಆ ಸಿಚುವೇಶನ್ ದಾಗ ಪಾಯಿಂಟ್ ಲಗುಟ್ ತರ್ಲಿಲ್ಲ, ನಾನ್ ಬೆಂಗಳೂರು ಬುಲ್ಸ್ ಅವ್ರು ಗೆಲ್ಲಿಲ್ಲ. ಇನ್ನೊಂದು ಗಣೇಶ್ ಅವ್ರು ತರ್ಲತ್ತಾರ ಯಾವ ಪರಿ ಪೂರ ಲಾಸ್ಟ್ನೇ ಎಲ್ಲ ಆಟ ಮುಗಿದು ಹೋಗಿರುತ್ತೆ. ಕಾಪಾಡು ಶ್ರೀ ಸತ್ಯ ನಾರಾಯಣ ಅನ್ನೋರ್ತ ಲಾಸ್ಟಿಗೆ ತಂದ ನೀನೇ ಮ್ಯಾಚ್ ಪ್ರತಿ ಮ್ಯಾಚ್ ಗೆಲ್ಸಕ್ ಆಗಲ್ಲ. ಏನಂದ್ರೆ ವಿನಾಶಕ ಪ್ರತಿ ಮ್ಯಾಚ್ ಅವ್ರು ಗೆಲ್ಸ್ಬೇಕತ್ತೆ. ಬಂಡಾರ ಪ್ರಸಾದ್ ಹೆಂಗೇನು ಒಂದು ಗೊತ್ತಾದ್ ಲಾಸ್ಟ್ 5 ನಿಮಿಷದ ತರ್ತಾರ ಗೆಲ್ಸಕ್ ಹಂಗಕತ್ ಗುರು. ಆಟೋತ್ತಿಗೆ ಆಟ ಎಲ್ಲ ಮುಗ್ದೋಯ್ತು. ಸೊ ನಮ್ಮ ಬೆಂಗಳೂರು ಸೋತ್ರು ಪ್ಲೇ ಆಫ್ಸ್ ಒಳಗ. ಸೊ ಓಕೆ, ಇನ್ನ ಅರ್ಗೋಸ್ಕರ ಕಾಗಡ್ಕರ ಅರ್ಗಿಸೋ ಬೇಕು, ಇಟ್ಸ್ ಅ ರಿಯಲ್ ಫ್ಯಾಕ್ಟ್. ಆದ್ರೆ ಏನಿಲ್ಲ, ಇನ್ನೊಂದ್ ಚಾನ್ಸ್ ಐತಿ ನಾಳೆ ನಮ್ಮ ಬೆಂಗಳೂರು ಇನ್ನೇಂದ್ರ ದಿನಕ್ಕೆ ಎದ್ರಲ್ಲ ನಾಕೌಟ್, ಬಿದ್ರ ನಾಕೌಟ್, ಮಕ್ಕೊಂದ್ರ ನಾಕೌಟ್, ಎದ್ ಕೂತ್ರ ನಾಕೌಟ್ ಈ ವರ್ಡ್ ಅಂತ ನಾವು ತಿಳ್ಕೊತಿರ್ಬೇಕು. ನಾಳೆ ಮಾಡ್ತಾರೋ, ನಾಳೆ ಗೆದ್ರೆ ಐತಿ ಅಲ್ಲಿ
ಎಲಿಮೆಂಟ್ 3 ಆಡ್ತಾನ ನಮ್ಮವ್ರು. ಸೊ ನೋಡುವ ಮುಂದೆ ಏನಾಕತಿ, ಮುಂದಿನ ಕತಿ ಎಲ್ಲ ಮುಂದ. ಸೊ ಇವತ್ತು ಸೋತಿದ್ ನಮ್ಮತ್ರ ಬ್ಯಾಸ ಆಗತ್ತೆ, ನಿಮ್ಗೆ ಅನ್ಸ್ಲತ್ತೆ ವಿಡಿಯೋ ಕಾಮೆಂಟ್ ಮಾಡ್ರಿ. ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮಾತಾಡೋಣ, ಎಲ್ರಿಗೂ ನಮಸ್ಕಾರ.